ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಯಪ್ಪ ಈ ಚಳಿಗೆ ಬಗ್ಗೆ ಕಸ ಹೊಡ್ಯೋಕ್ಕಾಗೋದು ನೋಡ್ರಿ. ಧ್ವನಿ ಬೇರೆ ಬಿದ್ದು ಹೋಗೈತಿ, ಸರಿನಾ ಆಗಂಗಿಲ್ಲ. ಗುಡ್ ಮಾರ್ನಿಂಗ್ ರೀ. ಸವಿತಾ ಹೇಳ್ರಿ ಅತ್ಯಾರ, ವಾಕಿಂಗ್ ಮುಗೀತ್ರಿ? ಹ್ಞೂ ಮುಗೀತು. ಅಲ್ಲಿ ಹಿಂದೆ ಹಿತ್ತಲು ಗಿಡದಾಗ ಬದ್ನಿಕಾಯಿ ಇದ್ವು, ಹರ್ಕೊಂಬಂದಿಟ್ಟೇನಿ. ಏನು ಮಾಡ್ತೀವಿ ಇವತ್ತು? ಪಲ್ಯ ಮಾಡಿ ಬೇಸರ ಆಗೈತ್ರಿ. ಹಿಂಗೆ ಮಾಡಿಬಿಡ್ತೀನಿ ರೀ, ರೌಂಡಾಗಿ ಹೆಚ್ಚಿ ಈ ಮೀನು ಫ್ರೈ ಮಾಡ್ತಾರಲ್ರಿ, ಹಾಗೆ ನಾವು ವೆಜಿಟೇರಿಯನ್ ಇದ್ದವ್ರು ಈ ಬದ್ನಿಕಾಯಿ ಫ್ರೈ ಮಾಡಿದ್ರೆ ಭಾಳ ಚಲೋ ಆಕೈತಿ. ಮಾಡ್ತಾನಂತ್ರಿ ಅತ್ತಿ ಇವತ್ತು. ಮೀನು ಫ್ರೈ ಅಯ್ಯಯ್ಯ ಮಾಡುವ. ಅದು ಹೆಂಗೆ ಮಾಡ್ತೀವಿ? ಬದ್ನಿಕಾಯಿ ಫ್ರೈ ಮಾಡು ನೋಡ್ತೇನೆ ನಾನು. ನಂಗೆ ಚಳಿ ಭಾಳ ಐತಿ. ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಹೊರಗೆ ಅಂಗಳಕ್ಕೆ ನೀರು ಹಾಕಿ ತುಳಸಿ ಕಟ್ಗೆ ಅದಕ್ಕೆ ರಂಗೋಲಿ ಹಾಕುವಂತೆ ಈಗ ಒಳಗಿನ ಕೆಲಸ ಮಾಡ್ಕೊ ಹೋಗು. ಸರಿ ರೀ ಅತ್ತಿ. ನಂಗೆ ನೀವು ಮುಖಾಗಿಕ್ಕ ತಗೊಂಬರ್ರಿ, ಚಹಾ ಕೊಡ್ತೇನೆ. ಅಯ್ಯ ಮಾವರ, ನೀವು ಬಂದರೆ ನೀವು ಮುಖ ತಗೊಂಬರ್ರಿ, ಚಹಾ ಕೊಡ್ತೇನೆ. ಈ ಚಳಿಯಾಗ ಮುಂಜಾನೆ ಯಾಕೆ ಹೋಗಿದ್ದೀರಿ ನೀವು? ಚಳಿ ಅದು ಕೂತ್ರ ಮತ್ತೋಟು ಕೈ ಕಾಲು ಹಿಡ್ಕೊತಾವ ಬಿಡವ. ಹಿಡ್ಕೊಂತ ಹೋಗ್ಸೈತ ನೀ ಚಹಾ ಮಾಡೋಗ. ಈ ನನ್ನ ಮಗನಿಗೆ ದಿನ ಎಬ್ಸಿ ಸಾಕಾಗೈತೆ ನೋಡ್ರಿ. ವಯಸ್ಸಾದ ಮುದುಕ್ರಂಗ ಮನೆ ಕಂಡ ಇರ್ತಾನೆ 9 ಆದರೂ. ತೇರ ಚಹಾ ತಗೋಬರ್ರಿ. ಚಹಾ ಮಾಡಿದೆ ಸಹಿತ ಕೊಡುವ, ಮೊದಲು ಚಹಾ ಕುಡಿಬೇಕು ಬರ್ರಿ. ಮಾವರ್ಗ ಒಂದು ಸ್ವಲ್ಪ ಚಹಾ ಕೊಡ್ತೀರಿ ಅತ್ತೀರ? ಕೊಡ್ತಂತ ಅಂಬರವ. ಆ ಮುದಿಯಂದೇನು ಕೂತ್ಕೊಳ್ಳೋದು, ಚಹಾ ಕುಡಿಯೋದು, ತಿನ್ನೋದು, ಹೋಗೋದು, ಬರೋದು. ಪಾಪ ಹೋಗ್ರಿ, ಹಂಗೆ ಯಾಕಂತೀರಿ? ನೀ ಸೊಸಿ ಚೋಲದಿ ಬಿಡವ, ಮಾವನ್ ಬಿಟ್ಟು ಕೊಡಲ್ಲ. ವಯಸ್ಸಾತಲ್ರಿ ಪಾಪ. ನಾಳೆ ನಮಗೂ ಹಂಗೆ ವಯಸ್ಸಾದ ಮೇಲೆ ಕೊಟ್ಟು ಬರ್ರಿ, ಚಳಿ ಆಗಿರ್ತೈತೆ ಅವ್ರಿಗೆ. ಸರಿ ಕೊಟ್ಟು ಬರ್ತೆ. ನೀನು ಲಘುನ ಬದ್ನಿಕಾಯಿ ಫ್ರೈ ಮಾಡ್ಕೊಂಡು ಚಪಾತಿ ಮಾಡಿಬಿಡು. ಈ ಬದ್ನಿಕಾಯಿ ಫ್ರೈ ಮಾಡೋದು ಹೆಂಗೆ ಗೊತ್ತೇನ್ರಿ? ಚಲೋ ಎಳೆ ಬದ್ನಿಕಾಯಿ ತಗೋರಿ, ಅದ್ರಾಗ ರೌಂಡಾಗಿ ಹೆಚ್ಚಿ ಫಸ್ಟ್ ಬದ್ನಿಕಾಯಿನ ನೀರಲ್ಲಿ ತೊಳ್ಕೊರಿ. ಹೆಚ್ಚು ನೀರಾಗ ಹಾಕಿದ್ರೆ ಅದು ನೀರಿದ್ರೆ ಎಣ್ಣೆ ಒಳಗೆ ಚರ್ ಅಂತತ್ರಿ. ಪಲ್ಯಗಾದ್ರೆ ಹಂಗೆ ನಡಿತೈತಿ. ಫ್ರೈ ಮಾಡೋಕೆ ರೌಂಡಾಗಿ ಹೆಚ್ಕೊಂಡು ಆಗ ಪಟ್ನ ಫ್ರೈ ಮಾಡಿಬಿಡ್ಬೇಕ್ರಿ, ಇಲ್ಲ ಕಪ್ಪಾಕವು. ರೌಂಡಾಗ ಹೆಚ್ಚಿ ಒಲೆ ಮೇಲೆ ಬಾಡಲಿ ಇಡ್ರಿ, ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಒಂದೊಂದೊಂದೊಂದು ನೀಟಾಗಿ ಇಟ್ಕೊಂತ ಆಮೇಲೆ ಸ್ವಲ್ಪ ತಿರುಗಿ ಹಾಕ್ಕೊಂತ ಬರ್ರಿ. ಚುಚ್ಕ ತಗೊಂಡು ನಿಧಾನಕ್ಕೆ ಕೆಳಗ ಮೇಲೆ ಮಾಡ್ತೀರಿ, ಯಾಕಂದ್ರೆ ಮುರಿದು ಹೋಗವ. ತಳ್ಳಗೆ ಹೆಚ್ಕೊಂಡು ಕಡೆಗೆ ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಬೇಕಂದ್ರೆ ಗರಂ ಮಸಾಲ, ಅರಿಶಿನ, ಖಾರದ ಪುಡಿ, ಒಂಚೂರು ಬೆಲ್ಲ ಉದಿಸ್ಕೊರಿ ನಿಮಗೆ ಬೇಕಂದ್ರೆ. ಮತ್ತು ಬೇರೆ ಏನಾದ್ರು ಮಸಾಲೆ ಬೇಕಂದ್ರೆ ಅದನ್ನ ಹಾಕಬಹುದು ರೀ. ಈ ಮೀನು ಫ್ರೈ ಹೆಂಗೆ ಮಾಡ್ತಾರೆ ನೋಡ್ರಿ, ಹಂಗೆ ನಮ್ಮ ಬದ್ನಿಕಾಯಿ ಫ್ರೈ ಭಾಳ ಟೇಸ್ಟ್ ಕೊಡ್ತೈತಿ. ಒಂದು ಸರಿ ಮಾಡಿ ನೋಡ್ರಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಈ ಬಾಳ್ಯಾಗ ಮಾಡ್ಬೇಕು ಅಂತಿಲ್ರಿ, ಈ ದೋಸೆ ಹೆಂಚು ಅಥವಾ ರೊಟ್ಟಿ ಹೆಂಚಲು ತವಾ ಫ್ರೈ ಹೇಳ್ತಾರಲ್ಲ, ಹಂಗೂ ಮಾಡ್ಬೋದು. ಮಸ್ತ್ ರುಚಿ ಅಂದ್ರೆ ಮಸ್ತ್ ರುಚಿ ಹಾಕವ್ರಿ ನೋಡ್ರಿ ಫ್ರೆಂಡ್ಸ್. ಈ ಥರ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾವೆ, ಹಿಂಗೆ ಹಾಕವು. ಒಮ್ಮೆ ಮಾಡಿ ನೋಡ್ರಿ. ದಯವಿಟ್ಟು ನಮ್ಮ ಈ ವಿಡಿಯೋ ಮಾಡೋ ಪ್ರಯತ್ನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಈಗ ನೆಕ್ಸ್ಟ್ ಚಪಾತಿ ಮಾಡ್ಬೇಕ್ರಿ. ಚಪಾತಿ ಮಾಡ್ತೆ ನನ್ನ ಮಗನ ಎಬ್ಬಿಸಿ ಅವನಿಗೆ ಹಲ್ಲು ತಿಕ್ಕೋಕೆ ಕಳಿಸ್ಬೇಕು. ನಮ್ಮ ಅತ್ತೆಯರು ಯಾಕೆ ಇನ್ನೂ ಬರಲೇ ಇಲ್ಲ, ಹೊರಗೆ ಹೋದವರು. ಚಪಾತಿ ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ? ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀವಿ ರೀ. ನೆನೆಯಕ್ಕೆ ಬಿಟ್ಟ ಮೇಲೆ ಲಟ್ಟಿಸ್ ಇಟ್ಕೊಂಡು ಬೇಯಿಸ್ತೇವೆ. ಮತ್ತು ಪದರ್ ಚಪಾತಿ ಬೇಕಂದ್ರೆ ರೌಂಡಾಗಿ ಉದ್ದಿ ಅದಕ್ಕೆ ಎಣ್ಣೆ ಹಚ್ಚಿ ಮತ್ತು ತ್ರಿಕೋನ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಮಡ್ಚಿ ಲಟ್ಸಿರ ಭಾಳ ಮೆತ್ತಗೆ ಪದರ ಹಾಕವ್ರಿ. ಹಂಚಲ್ಲಿ ಇಟ್ಟೆ ಚಪಾತಿದ. ಅಯ್ಯೋ ಪಾತ್ರೆಲ್ಲ ಐತಾನ ಇರೋದು ಇಟ್ಟು ಅಡುಗೆ ಮನೆಯಾಗ ಸಾಮಾನು ಹುಡಿಗೆ ಸಾಕಾಕತಿ ನೋಡ್ರಿ. ಹಿಂಗೆ ದಪ್ಪ ಉದ್ದಿ ಬಿಟ್ರೆ ಆಗಾಗ ತಿಂದ್ರೆ ಮಸ್ತ್ ಆಕವ್ರಿ. ಚಪಾತಿನೂ ರೆಡಿ ಆದವು. ಹಿಂಗೆ ರೊಟ್ಟಿ ಚಪಾತಿ ಮಾಡೋದು ಮುಗಿದ್ಮೇಲೆ ಇದ್ರಾಗನ ಬದ್ನಿಕಾಯಿ ಫ್ರೈ ಮಾಡ್ಕೊಂಡು ನಡಿತೈತ್ರಿ. ಮುಗಿತನವ? ಮುಗೀತು ನೋಡ್ರಿ ಅತ್ತಿ. ಬದ್ನಿಕಾಯಿ ಫ್ರೈ ಮಾಡಿ ಚಪಾತಿ ಮಾಡಿದ್ರಿ. ಸ್ವಲ್ಪ ಮೊಸರು ಐತಿ, ಚಟ್ನಿ ಪುಡಿ ಐತಿ, ಸಾಕಲ್ರಿ. ಒಲಿ ಬಿಟ್ಟು ಸರ್ಕಾಯ್ತಾಗ ಜಡಿ ಸುಟ್ಟಿದ್ದು ಮತ್ತೆ ನಿಂದ ಇಲ್ಲ ಹೇಳ್ರಿ. ಸೈಡಿಗೆ ಕುಂತಾನೆ. ನೀವು ಭಾರಿ ಕಾಮಿಡಿ ಮಾಡ್ತೀರಿ.
ನೋಡ್ರಿ ಫ್ರೆಂಡ್ಸ್, ನನ್ನ ಸೊಸಿ ಬದ್ನಿಕಾಯಿ ಫ್ರೈ ಚಪಾತಿ ಮಾಡ್ಯಾಳ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲಿಗೆ ಸಪೋರ್ಟ್ ಮಾಡಿರಿ. ಹಂಗೆ ಚಪಾತಿ ಬದ್ನಿಕಾಯಿ ಫ್ರೈ ತಿನ್ನೋಕೆ ಬರ್ರಿ ನೀವು. ಅತ್ತಿ ಗುಂಡನ ದಿನ ಎಬ್ಸೋದಾತ್ರಿ, ಎಬ್ಸ್ಕೊಂಡು ಮಾವರ್ ಕರ್ಕೊಂಬರ್ರಿ. ಅವು ಹೇಳಲಿಲ್ಲ ಅಂದ್ರೆ ಅಲ್ಲೇ ಬಿಡ್ರಿ ಅವನು. ಆತವ ಕರ್ಕೊಂಬರ್ತೆ. ನನಗೂ ಹೊಟ್ಟೆ ಹಸ್ತದ ಚಳಿಗೆ ತಿಂದು BP ಗುಳಿಗೆ ತಗೋಬೇಕು. ನಾ ಪಡ್ಗ ಎತ್ತಿಡಾಕೆ ಹೇಳ್ರಿ ನಿಮ್ಮ ಮಗ ಬಂದಿಂದ. ನಾವು ಅಜ್ಜಿ ಐತೆ, ನಂಗೆ ಎತ್ತೋದಾಗಲ್ಲ ನೋಡುವ. ಬ್ಯಾಸಿಗೆ ಬರುತ್ತನ್ನ ಅದನ್ನೆಲ್ಲರೂ ಮೂಲಿಗೆ ಸೇರಿಸ್ಬಿಡೋಣ. ಹೌದ್ರಿ, ಮತ್ತು ಈ ಗುಂಡ ಒಡೆದು ಹಾಕ್ಬಿಡ್ತಾನೆ. ಎಲ್ಲಾರು ಕಾಣ್ದಂಗಿಟ್ಟು ಅದ್ರ ಮೇಲೆ ಏನಾರು ಹುಲ್ಗಿಲ್ ಮುಚ್ಚನ್ರಿ. ಸರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇವ್ರಿ. ಬದ್ನಿಕಾಯಿ ಫ್ರೈ ಮಾಡೋದು ಹೆಂಗಂತ ಹೇಳಿದ್ವಿ. ಚಪಾತಿನೂ ರೆಡಿ ಆದವು, ತಿನ್ನೋಣ ಬರ್ರಿ ಎಲ್ರಿಗೂ ನಮಸ್ಕಾರ ರೀ.